ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅವರು ಹೆಲ್ಪ್ ಮಾಡಿದಾನಲ್ಲ. ಆದರೆ ಹಸುಗಳು ಮತ್ತೆ ಕರುಗಳನ್ನ ದೂರ ಮಾಡೋದಕ್ಕೆ ಜನರಿಗೆ ಕಷ್ಟವಾಗ್ತಾ ಇದೆ. ಈ ಹಸುಗಳಿಗೆ ಕರುಗಳ ಮೇಲೆ ಪ್ರೀತಿ ಹೆಚ್ಚಾದ ಹಾಗಿದೆ. ತಾಯಿಯಂದ್ರ ಕಣ್ಣಲ್ಲಿ ಹೊಳಪುರಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಅವರ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ನನಗೆ ಕೃಷ್ಣನ ಬಗ್ಗೆ ಇರೋ ಪ್ರೀತಿ ಹಾಗೇನೆ. ನನಗೆ ಯೋಚನೆ ಆಗುತ್ತೆ, ನನ್ನ ಕೃಷ್ಣನ ಬಳಿ ಎಂಥ ಮಾಯೆ ಇದೆ ಅಂತ. ನನ್ನ ದೇವ, ಬಿಸಿ ಎಣ್ಣೆ ಹಾಕೋಬೇಕು. ಇದಕ್ಕೆ ನಿಪ್ಪಟ್ಟು ಮಾಡ್ತಿದ್ದಾರೆ ಮನೆಯಲ್ಲಿ. ಓವರ್ ಬೆಳಕು ಬಂದ್ಬಿಟ್ಟಿದೆ. ಈ ಹಬ್ಬ ಹರಿದಿನಗಳೆಲ್ಲ ನೋಡಿದಾಗ ಏನನ್ನಿಸುತ್ತೆ ಅಂತ ಹೇಳಿದೆ, ಆ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ನಾವು ಅದನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಇನ್ನು GRB ಗುಲಾಬ್ ಜಾಮೂನ್ ಇನ್ಸ್ಟಂಟ್ ಮಿಕ್ಸ್ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಬ್ಯಾಕ್ ಸೈಡು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನನಗಂತೂ ಮಾಡೋದಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತೀನಿ. ಲೆಟ್ಸ್ ಕಮ್. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೌಂಡ್ ಇದೆ. ಅವನ್ನೆಲ್ಲ ಬಿಟ್ಟು ನೀನು ಮಾಡಿದ್ರೆ ತೋತವ ಬಾಗಿ ಬಿಟ್ಕೊಂಡಾಗ ಇವಷ್ಟು ಹಿಂಗೆ ಮಾಡಿರೋದು. ರೌಂಡ್ ಮಾಡು ಅಂದರೆ ಗೋಪಿ ಮಾಡ್ದಂಗೆ ಮಾಡಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ಸೊ ಹಾಗಾಗಿ ಹೆಂಗೆ ಮಾಡೋದಂತ ಗೊತ್ತಾಗ್ದಲ್ಲ ಹಿಂಗೆ ಮಾಡಿದ್ದೀನಿ ಗಾಯ್ಸ್. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ನಾನು ಮಾಡೋಂತಹ ಬಜ್ಜಿ ನನಗೆ ತುಂಬ ಇಷ್ಟ ಆ್ಯಂಡ್ ನನ್ನ ಫ್ರೆಂಡಿಗೂ ತುಂಬ ಇಷ್ಟ. ಇನ್ನು ನಾನು ಮಾಡಿದ್ದೀನಿ ಇದಕ್ಕೆ ರೆಡ್ ಚಟ್ನಿ. ಸೊ ಇವಾಗ ನೋಡ್ಬೋದು, ನಿಮಗೆ ಇದ್ರ ಜೊತೆ ಗ್ರೀನ್ ಚಟ್ನಿ ಮಾಡ್ಕೊಂಡು ತಿಂದರೂ ಮಸ್ತ್ ಅಂದರೆ ಇರುತ್ತೆ. ಸೇಮ್ ಎಲ್ಲ ಒಂದೇ. ಚೂರಾಗಿ ವರ್ಕ್ ಜಾಸ್ತಿ ಇದೆ, ಕಮ್ಮಿ ಬಂದಿರ್ತೀರಿ ಧನ್ಯತಾಗಿ. ಸೋಮವಾರ ಇನ್ನೇನು ಇದು 2ನೇ ವಾರ ಅಲ್ವಾ? ಮೂರನೇದು. ಈಗ ಬರೋದು 3ನೇದನ. ಗೌರಿ ಹಬ್ಬ 27.
ಇದನ್ನೇ ನಾನು ತಗೊಬರ್ರಿ ನಾನು ಅದೇ ಗೆಸ್ ಮಾಡಿ ಅದೇ ಇಟ್ಟಿದ್ದೆ, ನಿಮಗೆ ಇದು ಅದು ಅವರಿಗೆ ಅಂತ. ಇರಲ್ಲ ಅವ್ರು ಫುಲ್ ವರ್ಕ್ ಮಾಡ್ಕೊಳ ಇದು ಜಾಸ್ತಿ ಹೊಡ್ತೀನಿ. ಅವಳು ಅದೇ ಗೆಸ್ ಮಾಡಿ ಜಾಸ್ತಿ ಇದು ಮಾದತ್ತೆದು, ಅದು ಆ ಅತ್ತೆದು ಅಂತ ಗೆಸ್ ಮಾಡಿದ್ದೆ ಕರೆಕ್ಟ್ ಆಗಿ. ಕಲರ್ ಬೇರೆ ಇಲ್ಲ, ಒಂದೇ ಕಲರು, ಡಿಸೈನ್ ಮಾತ್ರ ಜಾಸ್ತಿ ಇದರಲ್ಲಿದೆ. ಬಾ ಎಲ್ಲಿಗೆ? ಎಲ್ಲಿಗೆ ಹೋಗ್ಬೇಕು? ಮನೆಗೆ ಹೋಗೋಣ? ಅಕ್ಕ ಕೊಡೆ, ಅಕ್ಕ ಕೊಡೇನು? ಅಕ್ಕ 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 ಕೊಡೇನು? ಹ್ಞೂ ಹೈ ಫೈ, ಈ ಕಡೆ ಕೈಲಿ ಕೊಡು. ಹೈ ಫೈ. ಹ್ಞೂ ಹೋಗೋಣ? ಕಾಣವ ಪಾ, ಯಾರಾಳು? ಪಾಪ ಪಾಪ ಅಲ್ಲೊಂದು ಪಾಪ ಬಾನು, ಅವೆಲ್ಲ ಹಂಗೆ ಮುಟ್ಬಾರ್ದು. ಹೊಡಿತಾಳೆ ಅವಳು, ಅಕ್ಕ ಅಕ್ಕ ಹೊಡಿತಾಳೆ. ಅದು ತೆಗಿಯೋಕೆ ಬರೋಲ್ಲ, ಪುಸ್ಸ ತೆಗಿ ಅಂತ ಹಚ್ಕೊಳದ. ಹಚ್ಕೆ ಹಚ್ಕೆ ಹಚ್ಕೆ. ಹ್ಞೂ ಟೋಪಿ ತೆಗಿಬೇಕು, ಹಂಗೆ ಹಚ್ಕೆ, ಇಲ್ಲಿಗೆ. ಹ್ಞೂ ಹಚ್ಕೆ ಹಚ್ಕೊ. ಹ್ಞೂ ಹಚ್ಕೆ ಕಡು ಹಚ್ಚು, ಇಲ್ಲಿಗೆ ಹಚ್ಚು. ಹ್ಞೂ ಹ್ಞೂ ಕಡೆ ಒರ್ಸ್ಕೆ. ಎಲ್ಲ ನೋಡ್ಕೊಬಿಟ್ಟಾಳೆ. ಹ್ಞೂ ಒರ್ಸ್ಕೆ. ಹ್ಞೂ ಇನ್ನೊಂಚೂರು ಹಚ್ಚು. ಹ್ಞೂ ನೋಡಿದಾಳೆ ಅವ್ರ ಅಮ್ಮ ಹಚ್ಚೋದು ಎಲ್ಲ. ಹ್ಞೂ ಹಂಗೆ ಹಚ್ಕೊಳೋದು. ಹ್ಞೂ ಇಡಣ್ಣ, ಇಡ್ತೀನಿ. ಹ್ಞೂ ಸಾಕು. ಆ ಏಜಲ್ಲಿ ನಮ್ಗೇನು ಗೊತ್ತೇ ಇರಲಿಲ್ಲ, ಇವನಿಗೆ ಹಚ್ಕೊಂಡು ಗೊತ್ತಾಯ್ತು ನೋಡಿ. ಹಚ್ಕೊಳೋದು ಗೊತ್ತಾಳೆ ಈಗ. ಹಚ್ಕೆ ಹಚ್ಕೆ ಹಚ್ಕೆ. ಹ್ಞೂ ಒರ್ಸ್ಕೆ ಕಡಿಕೆ. ಅಬ್ಬಾ, ಎಲ್ಲ ಒರ್ಸ್ಕೆ ನೀಟಾಗಿ, ನೀಟಾಗಿ ಒರ್ಸ್ಕೆ. ಸಾಕಾ? ಇವತ್ತು ನಮ್ಮ ಮನೇಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅದು ನನ್ನ ಫೇವ್ರೈಟ್ ಅನ್ನೋದಕ್ಕಿಂತ ನಮ್ಮಮ್ಮನ ಫೇವ್ರೈಟ್. ಕರೆಂಟ್ ಇಲ್ಲ, ಟಾರ್ಚ್ ಆನ್ ಮಾಡ್ಕೊಂಡು ರೊಟ್ಟಿ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ಮುದ್ದಾದ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಕೆಲವ್ರ ಸೈಡ್ ಏನು ಅಂತ ಹೇಳಿದ್ರೆ, ಕೆಲವ್ರ ಸೈಡು ಕೈಯಲ್ಲಿ ದಬ 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 ಅಂತ ಬಡ್ದು ಮಾಡ್ತಿರೋ ಉತ್ತರ ಕರ್ನಾಟಕ ಸೈಡ್. ನಮ್ಮ ಸೈಡ್ ಹಾಗೇನಿಲ್ಲ, ಈ ಥರ ಲಟ್ಟಣಿಗೆಯಲ್ಲಿ ತಗೊಂಡು ಲಟ್ಟಿಸ್ತಾ ಇರ್ತಾರೆ. ಲಟ್ಟಿಸಿ ಇವತ್ತು ಕರೆಂಟ್ ಇಲ್ಲವಲ್ಲ, ಅದೇ ಟಾರ್ಚ್ ಚೆನ್ನಾಗ್ತೈತೆ, ಕತ್ಲೆ ಆಗಿತ್ತಲ್ಲ ವೀಡಿಯೋಗೆ. ಇವಾಗ ಲಟ್ಟಿಸಿ ಆ್ಯಂಡ್ ಇವಾಗ ಲಟ್ಟಣಿಗೆಯಿಂದ ಬಿಸಿಯಾಗಿರೋ ರೊಟ್ಟಿ ಹಾಕ್ತಾ ಇದ್ದಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಫೇವರು. ಸೊ ಈ ಥರ ಅದನ್ನ ಒಂದು ಬಟ್ಟೆಗೆ ಒದ್ದಿ ನೀರು ಹಾಕ್ಬಿಟ್ರೆ ಚೆನ್ನಾಗಿದೆ. ನೋಡಿ ಏನು ಮಸ್ತ್ ರಾಗಿ ರೊಟ್ಟಿ ಗಾಯ್ಸ್. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ದಿನ ಹೇಗೆ ಸ್ಪೆಂಡ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬೇಗ ಮುಗಿದೋಯ್ತು. ನೀವು ಖುಷಿಯಾಗಿರಿ, ನಿಮ್ಮ ಜೊತೆಲಿರೋರ್ನು ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆಗೆ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.